ನವೋದಯ ವಿದ್ಯಾಲಯ ಸಮಿತಿಯ ಹೈದರಾಬಾದ್ ವಲಯ ವತಿಯಿಂದ ಬಾಗಲೂರಿನ ಜವಾಹರ್ ನವೋದಯ ವಿದ್ಯಾಲಯದಲ್ಲಿ ಆಯೋಜಿಸಿದ್ದ ಪ್ರಾದೇಶಿಕ ಭಾವೈಕ್ಯತಾ ಕೂಟವನ್ನು ವಲಯದ ಉಪ ಆಯುಕ್ತರಾದ ಸನ್ಮಾನ್ಯ ಶ್ರೀ ಟಿ ಗೋಪಾಲಕೃಷ್ಣರವರು ಉದ್ಘಾಟಿಸಿದರು. ನಂತರ ಮಾತನಾಡಿದ ಅವರು, ಮಕ್ಕಳಿಗೆ ಕಲೆ, ಸಂಸ್ಕೃತಿ ಮತ್ತು ಸಂಗೀತದ ಜೊತೆಗೆ ಶಿಕ್ಷಣವನ್ನು ಕಲಿಸುವುದು ಭಾವೈಕ್ಯತೆಯ ಒಂದು ಭಾಗವಾಗಿದ್ದು, ಅವರಲ್ಲಿ ಅಡಗಿರೋ ಕಲೆಗಳನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸುವುದು ನವೋದಯ ವಿದ್ಯಾಲಯದ ಮುಖ್ಯವಾದ ಚಟುವಟಿಕೆಯಾಗಿದೆ. ಶಿಕ್ಷಣದ ಜೊತೆಗೆ ಸಾಂಸ್ಕೃತಿಕ ಚಟುವಟಿಕೆಗಳು ಸಹ ಬಹಳ ಮುಖ್ಯ ಎಂಬುದನ್ನು ತಿಳಿಸಿಕೊಡುವುದು ಈ ಕಾರ್ಯಕ್ರಮದ ಮುಖ್ಯ ಉದ್ದೇಶವಾಗಿದೆ ಎಂದು ತಿಳಿಸಿದರು. ಸಂಪಿಗೆಹಳ್ಳಿ ಉಪವಿಭಾಗದ ಸಹಾಯಕ ಪೊಲೀಸ್ ಆಯುಕ್ತರಾದ ಶ್ರೀ ಎಂ ಮುರುಘೇಂದ್ರಯ್ಯ ರವರು ಮಾತನಾಡಿ, ಮಕ್ಕಳಲ್ಲಿ ಅಡಗಿರೋ ಸುಪ್ತ ಪ್ರತಿಭೆಯನ್ನು ಹೊರತರೋ ನಿಟ್ಟಿನಲ್ಲಿ ನವೋದಯ ವಿದ್ಯಾಲಯವು ಇಂತಹ ಕಾರ್ಯಕ್ರಮ ಆಯೋಜಿಸಿರುವುದು ಮಾದರಿಯಾಗಿದೆ. ಎಲ್ಲ ಸರ್ಕಾರಿ ಶಾಲೆಗಳಲ್ಲಿಯೂ ಈ ರೀತಿಯ ಕಾರ್ಯಕ್ರಮ ಆಯೋಜಿಸಬೇಕು ಎಂದು ಆಶಿಸಿದರು. ಪ್ರಾಂಶುಪಾಲರಾದ ಮಾನ್ಯ ಉಮೇಶ್ ಚಂದ್ರ ಪ್ರಜಾಪತಿರವರು ಮಾತನಾಡಿ, ಆಧುನಿಕತೆಯ ಭರಾಟೆಯಲ್ಲಿ ಜಾನಪದ ಸಂಸ್ಕೃತಿ ನಶಿಸಿ ಹೋಗುತ್ತಿರೋ ಪ್ರಸ್ತುತ ಕಾಲಘಟ್ಟದಲ್ಲಿ ಮತ್ತೆ ಪುನಶ್ಚೇತನಗೊಳಿಸುವ ನಿಟ್ಟಿನಲ್ಲಿ ಇಂತಹ ಕಾರ್ಯಕ್ರಮಗಳು ಅತ್ಯಗತ್ಯ. ನಾಟಕ, ಜಾನಪದ ಗೀತೆ ಮತ್ತು ನೃತ್ಯದ ಜೊತೆಗೆ ಕಲೆಗಳನ್ನು ಪ್ರದರ್ಶಿಸಲು ವೇದಿಕೆ ಕಲ್ಪಿಸಲಾಗಿದೆ. ದಕ್ಷಿಣ ಭಾರತ ವಲಯದ ಒಟ್ಟು 45 ನವೋದಯ ವಿದ್ಯಾಲಯಗಳ 250ಕ್ಕೂ ಹೆಚ್ಚು ವಿದ್ಯಾರ್ಥಿಗಳು ಪಾಲ್ಗೊಂಡಿದ್ದು ತಮ್ಮ ಕಲೆ ಮತ್ತು ಸಂಸ್ಕೃತಿಯನ್ನು ಪ್ರದರ್ಶಿಸಿದ್ದಾರೆ ಎಂದು ಮಾಹಿತಿ ನೀಡಿದರು. ಇದೇ ಸಂದರ್ಭದಲ್ಲಿ ಬಾಗಲೂರು ಗ್ರಾಮ ಪಂಚಾಯಿತಿ ಅಧ್ಯಕ್ಷರಾದ ಸನ್ಮಾನ್ಯ ಶ್ರೀ ಕೆಂಪೇಗೌಡ ರವರು, ಸದಸ್ಯರುಗಳಾದ ಶ್ರೀ ಸೈಯದ್ ಶಬ್ಬೀರ್ ರವರು, ಶ್ರೀ ಬಿಸಿ ಪ್ರಭುಸ್ವಾಮಿರವರು, ಲೇಖಕ ಶ್ರೀ ಮಧು ವೈಎನ್, ಚಿತ್ರನಟ ಶ್ರೀ ನಾಗಭೂಷಣ ಎನ್ಎಸ್, ಸ್ಥಳೀಯ ಮುಖಂಡ ಶ್ರೀ ಭೈರೇಗೌಡ ಮತ್ತಿತರರು ಉಪಸ್ಥಿತರಿದ್ದರು. ಇಂಟಿಗ್ರೇಷನ್ ಮೀಟ್ ಅಂತಂದು ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಒಂದು ಫ್ಲ್ಯಾಗ್ಶಿಪ್ ಇನಿಷಿಯೇಟಿವ್ ಇವತ್ತು ಇದು JNV ಬ್ಯಾಂಗ್ಳೂರು ಅರ್ಬನಲ್ಲಿ ನಡೀತಾ ಇದೆ. ಇದರಲ್ಲಿ ಕಂಪ್ಲೀಟ್ ಸೌತ್ ಇಂಡಿಯಾಯಿಂದ 200 ಮಕ್ಕಳು ಬಂದು ಅವರವ್ರ ಟ್ಯಾಲೆಂಟ್ನ ಡಿಸ್ಪ್ಲೇ ಮಾಡ್ತಾ ಇದ್ದಾರೆ, ಅದನ್ನು ಶೋಕೇಸ್ ಮಾಡ್ತಾ ಇದ್ದಾರೆ. ಇದರಿಂದ ಹೋಲಿಸ್ಟಿಕ್ ಡೆವಲಪ್ಮೆಂಟಲ್ಲಿ ಆರ್ಟ್ ಇನ್ ಎಜುಕೇಷನು, ಮ್ಯೂಸಿಕ್ ಇನ್ ಎಜುಕೇಷನ್, ದೇ ಆರ್ ಆಲ್ ವೆರಿ ಇಂಟಿಗ್ರಲ್ ಪಾರ್ಟ್. ಸೊ ಅದನ್ನು ನಾವು ಪ್ರಮೋಟ್ ಮಾಡೋಕ್ಕೆ ರೈಟ್ ಫ್ರಮ್ ದ ಇನ್ಸೆಪ್ಷನ್ ನವೋದಯ ವಿದ್ಯಾಲಯ ಸಮಿತಿಯಲ್ಲಿ ಇದು ಒಂದು ಇಂಪಾರ್ಟೆಂಟ್ ಆ್ಯಕ್ಟಿವಿಟಿ. ಈಗ ಇವತ್ತು ಆಗಿರೋ ಈ ಸಿಚುವೇಶನ್ ನಾವು ನೋಡಿದ್ರೆ ಮಕ್ಕಳಲ್ಲಿ ಎಷ್ಟು ಟ್ಯಾಲೆಂಟ್ ಇದೆ, ಅದರಿಂದ ಅವರು ಫ್ಯೂಚರಲ್ಲಿ ಎಷ್ಟು ಲೀಡರ್ಶಿಪ್ ಕ್ವಾಲಿಟೀಸ್ನ ಡೆವಲಪ್ಮೆಂಟ್ ಮಾಡ್ಕೋಬೋದು, ಇದೆಲ್ಲ ನಾವು ನೋಡ್ಬೋದು. ಸ್ಟೂಡೆಂಟ್ಸ್ಗೆ ಏನು ಹೇಳೋಕ್ಕೆ ಇಷ್ಟಪಡ್ತೀರಾ? ಈಗ ಮಕ್ಕಳಿಗೆ ಇದನ್ನೇ ಒಂದು ಸ್ಯಾಂಪಲಾಗಿ ತೊಗೊಂಡ್ಬಿಟ್ಟು ರಿಮೈನಿಂಗ್ ಮಕ್ಕಳನ್ನು ಅದೇ ಥರ ಇದರಲ್ಲಿ ಪಾರ್ಟಿಸಿಪೇಟ್ ಆಗಿ ಈ ಥರ ಆ್ಯಕ್ಟಿವಿಟೀಸಲ್ಲಿ ನಾವು ಇದು ಅಕಾಡೆಮಿಕ್ಸ್ ಎಷ್ಟು ಇಂಪಾರ್ಟೆಂಟು, ಈ ಆ್ಯಕ್ಟಿವಿಟೀಸು ಅಷ್ಟೇ ಇಂಪಾರ್ಟೆಂಟ್ ಅಂತ ತಿಳಿಸ್ಕೊಳ್ಳೋದು ನಮ್ಮದು ಒಂದು ಮುಖ್ಯ ಉದ್ದೇಶ. ತಮ್ಮ ಹೆಸರು? ನನ್ನ ಹೆಸರು ಗೋಪಾಲಕೃಷ್ಣ, ಡೆಪ್ಯೂಟಿ ಕಮಿಷನರ್, ನವೋದಯ ವಿದ್ಯಾಲಯ ಸಮಿತಿ ರೀಜನಲ್ ಆಫೀಸರ್. ನವೋದಯ ಶಾಲೆಯ ವಿದ್ಯಾರ್ಥಿಯಾಗಿದ್ದು ನಾನು ಚಾಮರಾಜನಗರ ನವೋದಯ ವಿದ್ಯಾಲಯದ ಸ್ಟೂಡೆಂಟು. ಸೊ ಇಲ್ಲಿ ಈ ಥರದ್ದಂದರೆ ನಾನು ಕೂಡ ಈ ಥರ ನನ್ನ ಶಾಲಾ ದಿನಗಳಿಂದಲೂ ನಾನು ನನ್ನ ಕಲ್ಚರಲ್ ಆ್ಯಕ್ಟಿವಿಟೀಸು ಇದನ್ನೆಲ್ಲ ಬಿಲ್ಡ್ ಮಾಡೋದಕ್ಕೆ ಹೆಲ್ಪ್ ಆಗಿತ್ತು. ಸೊ ಬಹುಶಃ ಈಗೇನು ನಡೀತಾ ಇದೆಯಲ್ಲ ಪ್ರೋಗ್ರಾಮ್ಗಳು, ಇಲ್ಲಿ ಕಲ್ಚರಲ್ ಆ್ಯಕ್ಟಿವಿಟೀಸು, ಬಹುಶಃ ಇದು ಮುಂದಿನ ಒಂದು ಏನು ಜನ್ರೇಷನ್ ಆಫ್ ಕಲಾವಿದರು ಅಂತ ನಾವು ಹೇಳ್ತೀವಲ್ಲ, ಅದನ್ನು ಆ ಕಲಾವಿದರು ಬರೋದಕ್ಕೆ ಹೆಲ್ಪ್ ಆಗುತ್ತೆ ಅಂತ ನಾನು. ನಿಮ್ಮ ಹೆಸರು? ನಾಗಭೂಷಣ್. ಏನಾಗಿದ್ದೀರಿ? ನಾನು ಚಿತ್ರನಟ ಸರ್. ಥ್ಯಾಂಕ್ ಯು. मैं नवोदय विद्यालय बंगलौर अर्बन का मैं प्रिंसिपल हूँ और साउथ इंडिया में हैदराबाद रीजन में एक बहुत ही इम्पॉर्टेंट ये एक रीजनल इंटीग्रेशन मीट हो रहा है अंडर द गाइडेंस ऑफ नवोदय विद्यालय समिति। और इसके द्वारा हम अपने छात्रों का, अपने स्टूडेंट्स का मल्टी टैलेंटेड मल्टीलैटरल डेवलपमेंट हम लोग करते हैं, जिससे बच्चा न केवल एकेडमिक में अच्छा करे बल्कि उसका जो भी कल्चर है उस कल्चर को सीखे। तो हमको जैसे कि हमारे प्रधानमंत्री जी कहते हैं कि विकास के साथ हमको विरासत भी संभालना है, तो हम डेवलपमेंट के साथ अपने रिच कल्चर को भी सहेज के रख रहे हैं। यही इसका मेन उद्देश्य है। उमेश चंद्र प्रजापति. ಭಾಳಲಿಕ್ಕೆ ಭಾಳ ಸಂತೋಷ ಆಗ್ತಾ ಇದೆ. ನನ್ನ ಶಾಲೆ ಇದು, ನಮ್ಮ ಶಾಲೆಯಲ್ಲಿ ನಮ್ಮ ಕಾರ್ಯಕ್ರಮ ಇದು. ಈ ಥರ ಕಾರ್ಯಕ್ರಮಗಳು ಎಲ್ಲ ಸರ್ಕಾರಿ ಶಾಲೆಗಳಲ್ಲಿ ನಡೀಲಿ, ನಮ್ಮ ನವೋದಯ ಶಾಲೆ ಏನಿದೆ ಇದು ಒಂದು ಮಾದರಿ ಆಗಲಿ ಅಂತಂದೇಳಿ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಬಾಗಲೂರು ಗ್ರಾಮ ಪಂಚಾಯತಿ ಅಧ್ಯಕ್ಷರು ಇವತ್ತು 2024 ರೀಜನಲ್ ಮೀಟ್ನಲ್ಲಿ ಬಾಗಲೂರಲ್ಲಿ ಮಾಡ್ತಾಯಿರೋದು ತುಂಬ ಸಂತೋಷಕರವಾದ ವಿಚಾರ. ಇವತ್ತು ಸೌತ್ ಇಂಡಿಯಾ 4 ರಾಜ್ಯಗಳು ಸೇರಿ ಇವತ್ತು ಕಲೆ ಮತ್ತು ಸಂಸ್ಕೃತಿನ ಬಿಂಬಿಸುವಂಥ ಕಾರ್ಯಕ್ರಮನ ಬಾಗಲೂರಲ್ಲಿ ಮಾಡ್ತಾಯಿದ್ದಾರೆ. ನಮಗೆ ಸಂತೋಷ ಆಗ್ತಾಯಿದೆ. ಎಲ್ರಿಗೂ ಒಳ್ಳೆಯದಾಗ್ತದೆ ಅಲ್ಲಿ ನಾನು ಬಯಸ್ತೀನಿ. ಥ್ಯಾಂಕ್ ಯು. ಇವತ್ತು ನಮ್ಮ ಭಾಗದಲ್ಲಿ ನವೋದಯ ವಿದ್ಯಾಲಯದಲ್ಲಿ ಇವತ್ತು ಅತಿ ಉತ್ತಮವಾಗಿ ಇವತ್ತೇನು ಇಂಟಿಗ್ರೇಟ್ ಮೀಟ್ ಮಾಡ್ತಾ ಇದ್ದಾರೆ. ಭಾಳಷ್ಟು ನಮ್ಮ ಗ್ರಾಮ ಪಂಚಾಯತಿ ವ್ಯಾಪ್ತಿಯಲ್ಲಿ ಇರುವಂಥದ್ರಿಂದ ಭಾಳಷ್ಟು ಸಂತೋಷ. ಇದೇ ರೀತಿ
ಭಾರತ ದೇಶದಲ್ಲಿ ಎಲ್ಲ ನವೋದಯಗಳಲ್ಲಿ ಮತ್ತು ಸರ್ಕಾರಿ ಶಾಲೆಗಳಲ್ಲಿ ಈ ಥರ ಒಂದು ಮಾದರಿಯಾಗಿ ಒಳ್ಳೆಯ ಕಾರ್ಯಕ್ರಮಗಳು ಕೊಳ್ಳಿ ಅಂತ ಹೇಳ್ಬಿಟ್ಟು ನಮ್ಮ ಆಶೆ. ಕೆಂಪೇಗೌಡರ ಅಧ್ಯಕ್ಷ ಆದಮೇಲೆ ಯಾವ ಥರ ಕಾರ್ಯಕ್ರಮಗಳಾಗ್ತದೆ ಒಳ್ಳೆ ಕೆಂಪೇಗೌಡರ ಅಧ್ಯಕ್ಷ ಆದಮೇಲೆ ನಾವೆಲ್ಲ ಯುವಕರು ಒಂದಾಗಿ ಅವರು ಸಹ ಅನೇಕ ನಮ್ಮ ಶಿಕ್ಷಣ ವಿಚಾರವಾಗಬಹುದು, ಮೂಲಭೂತ ಸೌಕರ್ಯ ವಿಚಾರವಾಗಿ, ಆರೋಗ್ಯ, ಪ್ರತಿಯೊಂದು ಬಡಬಗ್ಗರಿಗೆ ಮನೆ ಬಾಗಿಲಿಗೆ ಅವರು ಯೋಜನೆಗಳನ್ನು ತಲುಪಿಸುವಂಥ ಕಾರ್ಯಕ್ರಮಗಳನ್ನ ನಾವು ಮುಂದಿನ ದಿವಸಗಳಲ್ಲಿ ಹಾಕ್ಕೊಂಡಿದ್ದೀರಿ. ನಾವೆಲ್ಲ ಯುವಕರು ಸೇರಿ ನಾವೇನು ಬಡವರಿಗೆ ಸೇವೆ ಮಾಡಬೇಕು ಅದರಲ್ಲಿ ನಾವು ನಿರಂತರವಾಗಿ ಹಗಲು ರಾತ್ರಿ ಅವ್ರು ದುಡಿತೀವಿ. ಓಕೆ. ಗ್ರಾಮ ಪಂಚಾಯತ್ ಸದಸ್ಯ ಪ್ರಭುಸ್ವಾಮಿ ಅಂತ ನವೋದಯ ಶಾಲೆ ಬಂದಿರೋದು ಒಂದು ದೊಡ್ಡ ಖುಷಿ ವಿಷಯ. ಯಾಕೆಂತಂದರೆ ಇಡೀ ಭಾರತ ದೇಶದಲ್ಲಿರುವಂಥ ಸಂಸ್ಕೃತಿಗಳು ಅನೇಕ ಸಂಸ್ಕೃತಿಗಳನ್ನು ಬಿಂಬಿಸುವಂಥ ಒಂದು ಕಾರ್ಯಕ್ರಮವನ್ನು ಇಲ್ಲಿ ನಮ್ಮ ಹೈದರಾಬಾದ್ ರೀಜನಲ್ ನವೋದಯ ಶಾಲೆಯಲ್ಲಿ ಮಾಡ್ತಾ ಇರೋದು ನಮಗೆ ಮತ್ತು ನಮ್ಮ ಗ್ರಾಮಕ್ಕೆ ಹೆಮ್ಮೆ ವಿಷಯ. ಹಾಗೆ ನಮ್ಮ ಗ್ರಾಮ ಪಂಚಾಯತ್ ಅಧ್ಯಕ್ಷರು ಅದಕ್ಕೆ ಹೋಗ್ಬಿಟ್ಟು ಒಳ್ಳೆಯ ಕಾರ್ಯಕ್ರಮ ಇದು, ನಮ್ಮ ಶಾಲಾ ಮಕ್ಕಳಿಗೂ ಇದು ಮಾದರಿಯಾಗಲಿ ಅಂತೇಳಿ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ. ನವೋದಯ ಶಾಲೆಗೆ ಶುಭವಾಗಲಿ, ಆ ಶಾಲೆಯ ಮಾರ್ಗದರ್ಶನ ನಮ್ಮ ಶಾಲೆಗೂ ಸಿಗಲಿ ಅಂತೇಳಿ ನನ್ನ ಒಂದು ಆಶಯ ಸರ್. ಓಕೆ.